ಒಂದೊಂದ್ಸಲ ಭಾಳ ತ್ರಾಸ ಆತದ್ರಿ. ಓಕೆ. ಆದ್ರೆ ಇಲ್ಲಿ 15 ವರ್ಷದಿಂದ ಕಿಡ್ನಿ ಸ್ಟೋನ್ ಇದೆ. ಅದು ತಾನೇ ಬಂದ್ ತಾನೇ ಹೋತಾವ ಯಾವಾಗರೆ. ಎಲ್ಲ ಅಪ್ಪ ಅಮ್ಮಂದಿರಿಗೆ ನಮಸ್ಕಾರಗಳು. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಗಂಗಾಬಾಯಿ ಸೋರೆಕನ್ ಸಣ್ಣಮನಿ ಮದಗುಣಿಕಿ. ಓಕೆ. ಸರಕೆರೆಗೆ ಎಲ್ಲಿಂದ ಬರ್ತಾ ಇದ್ರ ನೀವು? ಗುಲ್ಬರ್ಗಂತೆ ಹೊಂಟಿವಿ. ಇಲ್ಲಿಂದ ಬರ್ತಾ ಇದ್ರ. ನಿಮ್ಗೆ ಸರಕೆರೆಗೆ ಬರಕ್ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ಕಿಡ್ನಿ ಸ್ಟೋನ್ ಅವ್ರಿ. ಕಿಡ್ನಿ ಸ್ಟೋನ್ ಎಷ್ಟು ವರ್ಷದಿಂದ ಕಿಡ್ನಿ ಸ್ಟೋನ್? ಶುಗರ್ ಅದ. ಅದು ಭಾಳ ದಿನ ಐತ್ರಿ, 15 ವರ್ಷ ಮ್ಯಾಲ ಐತಿ. 15 ವರ್ಷದಿಂದ ಕಿಡ್ನಿ ಸ್ಟೋನ್ ಇದೆ. ಅದು ತಾನೇ ಬಂದ್ ತಾನೇ ಹೋತಾವ ಯಾವಾಗರೆ. ಓಕೆ. ಒಂದೊಂದ್ಸಲ ಭಾಳ ತ್ರಾಸ ಆತದ್ರಿ. ಓಕೆ. ಆದ್ರೆ ಇಲ್ಲಿ ಸರಕಾರಕ್ಕೆ ಬಂದ್ಮ್ಯಾಗ ಅವು ಏನು ಗೊತ್ತೇ ಆಗ್ಲಿಲ್ಲ. ಒಮ್ಮೆಗೆ ಸಡನ್ಲಿ ಬಂದ್ಬಿಟ್ಟು ಎರಡು ಬಂದಿದೆ. ಒಂದಿನ ಒಂದ್ ಬತ್ರಿ, ಒಂದಿನ ಒಂದ್ ರಾತ್ರಿ ತಾನಾಗೆ ಬರ್ತದ. ಗೊತ್ತಾತದ ನಂಗೆ ಓಕೆ. ಕಿಡ್ನಿ ಸ್ಟೋನ್ ಬರೋ ವೇಳೆಗೆ. ನೀವು ನೀರು ಅದಕ್ಕೆ ನಾನು ಕುಡಿಯಲ್ಲ ಅಂದ್ರು ನೀವು ಕೊಟ್ರಿ ಅವ್ ನೀರು ನಂಗೆ ಆಗ ಬರಲ್ಲ. ಇಲ್ಲ ನೀವು ಕುಡ್ದರೆ ನೋಡ್ರಿ ಅಮ್ಮ ಅಂದ್ರಿ. ಅದಕ್ಕೆ ನಾ ಕುಡಿದು ನೋಡಿದೆ 4-5 ದಿನದಾಗ ಕರೆಕ್ಟ್ ಬಂತ್ರಿ ಅದ್ರದ್ದೆಲ್ಲ ರಿಸಲ್ಟ್. ಅದು ನಂಗೆ ಏನೂ ತ್ರಾಸೇ ಆಗಿಲ್ಲ. ಯಾವ ರೀತಿ ಬಂತು ಪ್ರಾಬ್ಲಮ್ ಇತ್ರಿ ಬಿಡು. ಹಂಗೇನು ಇಲ್ಲಿ ಇವತ್ತೇನು ಗೊತ್ತೇ ಆಗ್ಲಿಲ್ಲ. ಅದು 2 ದಿನ ಆದ್ರೆ 2 ದಿನ ಇಟ್ಟು ಚಂದ ಜೋಳದ ದಾಣಿ ಎಷ್ಟು ಅವು. ಆದ್ರೆ ಏನು ತ್ರಾಸ ಆಗಿಲ್ಲ, ಏನಿಲ್ಲ. ಒಂದ್ ದಿನ ಮಾತ್ರ ಈ ಕಡೆ ಎಲ್ಲ ಇರು ಕಡ್ದಂಗ ಕಟ್ಟ 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 ಕಡ್ಲಿಗತ್ತಿತ್ತು. ಇದು ಏನೋ ಹಳ್ಳ ಬರಂಗ್ ಕಾಣಿಸ್ತಾವ ಅಂತ ಹಿಂಗ ಅಂದನ. ಆದ್ರೆ ಅವ್ ನೀರ್ನು ಕುಡಿ ಅಂದ್ರ ಬಿಟ್ಟಿಲ್ಲ, ಹಂಗೆ ಕುಡ್ಲಿಗತ್ತೆ. ನಂಗೆ ಏನ್ ತ್ರಾಸ ಆಗಲಕ್ ನೋಡ್ ಅಂದಿರಲ್ ನೀವು. ಆದ್ರೆ ತ್ರಾಸ ಆಗಲಕ್ ಅವು ನೀರ್ ನಡೆಯಂಗಿಲ್ಲ ನಂಗೆ ಮೊದಲ. ನಾ ಎಲ್ಲಿ ಹೋದ್ರು ಬೋರ್ ನೀರೇ ಕುಡಿತೀನಿ. ನಂಗ ಅವು ಬೇರೆ ನೀರ್ ಕುಡಿದ್ರ ನಂಗ ವೀಕ್ನೆಸ್ ಬರ್ತದ. ಅದಕ್ಕಾಗಿ ನೀವು ಬೇಯನ ಕುಡ್ದಿ ನಾವು ಕುಡ್ದಿದ್ಕ ಯೂಸ್ ಆಗ್ಯದ ನನಗೆ. ಯೂಸ್ ಆಗ್ಯದ. ಅದು ಒಂಥರ ಶರೀರಕ್ಕೂ ಚಲೋ ಅನ್ಸದ. ಶುಗರ್ ಇಟ್ ಟೆಸ್ಟ್ ಮಾಡ್ಬೇಕು. ಶುಗರ್ ರೇಟ್ ನಾರ್ಮಲ್ ಐತಂದ್ರ ಓಕೆ ನಂದೆಲ್ಲ ಆರಾಮಾಗಿದೆ. ಆಕ್ಚುಲಿ ನಾನು ಇವ್ರಿಗೆ ವಾಟರ್ ಟೆಸ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಏನಂದ್ರೆ ಅವರು ಬೋರ್ ವಾಟರ್ ಕುಡಿತಾರೆ ಅಮ್ಮ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳ್ಬಿಟ್ಟೆ ಬೋರ್ ವಾಟರ್ ಕುಡಿದ್ರೆ 100% ಕಿಡ್ನಿ ಸ್ಟೋನ್ ಇದ್ದೇ ಇರುತ್ತೆ ಅಂತ. ಆಗ ಅಪ್ಪ ಹೇಳಿದ್ರು ಹೌದು ನೀವ್ ಹೇಳಿದ್ ನಿಜ, ಅವ್ರಿಗೆ 100% ಕಿಡ್ನಿ ಸ್ಟೋನ್ ಇದೆ, ಬಹಳ ವರ್ಷದ ಕಿಡ್ನಿ ಸ್ಟೋನ್ ಇದೆ. ಬೋರ್ ವಾಟರ್ ಬಿಟ್ಟು ಬೇರೆ ಯಾವುದೇ ವಾಟರ್ ಕುಡಿಯುವಾಗ ಅಮ್ಮನಿಗೆ ಸ್ವಲ್ಪ ಬೇರೆ ಬೇರೆ ಸಿಂಪ್ಟಮ್ಸ್ ಕಾಣ್ತವೆ. ಹುಷಾರಿಲ್ಲದೆ ಇರೋದು, ಹಾಗೆ ಜ್ವರ ಬರೋದು, ನಿಶಕ್ತಿ ಆಗೋದು. ಯಾವ ತರ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ದಿರ್ಸಾಕೋಬೇಕು ಆ ತರ ಹೋಗುತ್ತಂತೆ ಅವ್ರಿಗೆ ಬೇರೆ ನೀರು ಕುಡಿದ್ರೆ. ನಾ ಏನ್ ಮಾಡ್ದೆ ಅಂದ್ರೆ ಅವ್ರಿಗೆ ಹೇಳಿ ನೀವು ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡ್ರಿ, ನಾನ್ ಕೊಡ್ತೀನಿ ಒಂದ್ 5 ದಿನ ಟ್ರೈ ಆದ್ರೂ ಮಾಡ್ರಿ ಅಂತ ಹೇಳಿ ಅವ್ರಿಗೆ ನೀರ್ ಕೊಟ್ವಿ. ನೀರ್ ಕೊಟ್ಟು ಈಗ 5 ರಿಂದ 10 ದಿನ ನೀರ್ ಕುಡಿದಿದ್ದಾರೆ. ನೀರ್ ಕುಡಿದ್ಮೇಲೆ ಏನಾಗಿದೆ ಅಂದ್ರೆ ಕಿಡ್ನಿ ಸ್ಟೋನ್ ವಿತೌಟ್ ಆಪರೇಷನ್ ಕಿಡ್ನಿ ಸ್ಟೋನ್ ತಾನಾಗಿ ಏನಾಗಿದೆ ರಿಮೂವ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಅದು ಸ್ಟಿಮ್ಮರ್ 2 ದಿನ ತಗೊಂಡಿನಿ, ಅದಕ್ಕೂ ಎಲ್ಲ ಕರೆಕ್ಟ್ ಆಗ್ಯಾವ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನು ಆಯ್ತು ಇದನ್ನು ಎರಡು ಮೇಕಪ್ ಆಗಿ ನನಗೆ ಹಳ್ಳ ಹೊರಗೆ ಬಂತು. ಓಕೆ, ಸೊ ಅಮ್ಮ ಹೇಳ್ತಾ ಇದಾರೆ ಸೊ ನೀರ್ ಜೊತೆಗೆ ಸ್ಟಿಮ್ಮರ್ ಥೆರಪಿ ತಗೊಂಡಿದ್ದೀನಿ, ಮ್ಯಾಟ್ ಥೆರಪಿ ತಗೊಂಡಿದ್ದೀನಿ. ಎರಡನ್ನೂ ತಗೊಳ್ಳುವಾಗ ನನಗೆ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಬಂದ್ಮೇಲೆ ಏನೆಲ್ಲ ಪ್ರಾಬ್ಲಮ್, ಇನ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ ಅಂತೀರಾ? ಎಲ್ಲ ಮೊಳಕಾಲ್ ಬೇನಿ ಕಮ್ಮಿ ಆಗ್ಯಾವ್ರಿ. ಸ್ವಲ್ಪ ಪಾದ ಉರಿತೀವು, ಉರಿಯೋದು ಕಮ್ಮಿ ಆಗ್ಯಾವ. ಅವ್ನು ನೀರ್ ಕೊಟ್ಟಿರಲ್ಲ ಕಾಲಾಗ ಇಟ್ಕೊಳಕ್ಕೆ, ಅವ್ ನೀರ್ಲಿಂತ ಪಾದ ಉರಿಯಲ್ಲ ಈಗ. ಥಂಡಗವರಿ ರಾತ್ರಿ ಮನ್ಕೋಬೇಕಾದ್ರೆ ಹಿಂಗ್ ಬುಗ್ಗು 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 ಹಿಂಗ್ ಚೂರು ಚೂರು ಉರುಪ್ ಇದ್ದಂಗ ಒಳಗ. ಅದು ಹಿಂಗ ಹಾಸಿಗೆ ಬಿಟ್ಟು ನೆಲದ ಮೇಲೆ ಕಾಲಿಟ್ಟು ಮನ್ಕೋತೀನಿ ನಾ, ತಣ್ಣಗ್ ಹತ್ಬೇಕಂತ ಹೇಳಿ. ಆದ್ರೆ ಈಗ ಅವ್ರು ನೀರ್ ಕೊಟ್ರಿ, ನೀರ್ ಕೊಟ್ಟಿಡ್ದು ನನಗ್ ಪಾದ ಉರಿದಿಲ್ಲ. ಉರ್ದಿ ಎಲ್ಲ ಅಷ್ಟು ಓಕೆ ಆಗ್ಯದ ನನ್ಗೆ ಇಲ್ಲಿ ಬಂದು. ಯಾವ್ದು ತ್ರಾಸಗಳು ಇದ್ವಲ್ಲ ಅವೆಲ್ಲ ಕಡಿಮೆ ಮಕ್ಕೋತೆ ಹೊಂಟಾವ. ನಾ ಇದಕ್ 100 ನಂಬಿನಿ. ಇದಕ್ ಆತರ ಯೋಚನೆ ಮಾಡ್ಕೊಂಡು ವಿತೌಟ್ ಆಪರೇಷನ್ ಸ್ಟೋನ್ ರಿಮೂವ್ ಆಗ್ತಾ ಇದ್ರೆ ಅದು ಸೆರಾಕೆರಲ್ಲಿ ಮಾತ್ರನೇ ಸಾಧ್ಯ ಆಗುತ್ತೆ, ಬೇರೆ ಎಲ್ಲ ಸಾಧ್ಯ ಇಲ್ಲ. ಆಕ್ಚುಲಿ ಇನ್ನೊಂದ್ಸರಿ ಏನಂದ್ರೆ ಅವ್ರಿಗೆ ಗೊತ್ತಾಗುತ್ತಂತೆ ತುಂಬಾ ವರ್ಷ ಇರೋದ್ರಿಂದ ಕಿಡ್ನಿ ಸ್ಟೋನ್. ಅವರು ಸಪೋಸ್ ಯಾವಾಗಾದ್ರೂ ಕಿಡ್ನಿ ಸ್ಟೋನ್ ಹೊರಗೆ ಬರ್ಬೇಕಾದ್ರೆ ಅವ್ರಿಗೆ ಪೇನ್ ಆಗ್ತದೆ, ಸಖತ್ತಾಗಿ ಪೇನ್ ಆಗ್ತಾ ಇತ್ತಂತೆ. ಬಟ್ ಇವಾಗ ಈ ಸಾರಿ ಏನಾಗಿದೆ ಅಂದ್ರೆ ನಮ್ಮ ನೀರ್ ಕುಡ್ದಾಗಿಂದ ಅವ್ರಿಗೆ ಪೇನ್ ಆಗಿಲ್ವಂತೆ, ಸ್ಟೋನ್ ಏನಾಗಿದೆ ತಾನಾಗಿನೇ ರಿಮೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಕೊನೆಯದಾಗಿ? ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಬೋರ್ ವಾಟರ್ ಇದ್ದಾರೆ. ಬೋರ್ ವಾಟರ್ ಕುಡಿದ್ರು ಬಿ ಏನ್ ತಪ್ಪಿಲ್ಲ, ಆದ್ರೆ ಇವು ನೀರ್ ಕುಡಿಬೇಕು. ನೀವು ಕೂಡ ನೀರ್ ಕುಡಿಬೇಕು. ಅದ್ರಲಿಂತ ಸಡನ್ಲಿ ಬಂದ್ಬಿಟ್ಟ ನೋಡ್ರಿ, ಏನೋ ತ್ರಾಸೆ ಆಗಿಲ್ಲ. ಆದ್ರೂ ನಾನು ಈಗ ನಂಬಿ ದಿನ ಒಯ್ತೀನಿ, ದಿನ ಕುಡ್ಲಿಕ್ಕೆ ಹಾಸ್ ಹೊಟ್ಟೆಲೆ ಕುಡಿತೀನಿ, ಮನಗೋಗ ಕುಡಿತೀನಿ. ಆದ್ರೆ ನಾ ನೀರ್ ಬಿಡಲಾಗಿನಿ. ಈಗ ನನ್ಗ ಅವು ಅಪ್ಪೆವು ಬಿ ಶರೀರಕ್ಕೂ ಇದು ಆಗ್ಯಾವ, ಲಾಗು ಆಗ್ಯಾದ. ಅದ್ರ ನನ್ಗೇನು ಅಂದ್ರೆ ನನ್ಗ ವೈರಿ ಇದ್ದಂಗ ಫಿಲ್ಟರ್ ನೀರ್ ಅಂದ್ರ ಅವ್ ನೋಡ್ರಿ ನಿಮ್ಗೆ ಸಿಟ್ಟು ಬರ್. ಎಲ್ಲಿ ಮದಿಗೆ ಹೋದ್ರೆ ಹಿಂಗ್ ಸುಮ್ ಬಾಯ ಮಕ್ಕಳಿಸ್ಕೊ ಉಗುಳಿ ಬರ್ತಿದ್ದ. ಮನೆಗೆ ಬಂದು ಬೋರ್ವೆಲ್ ನೀರ್ ಕುಡಿತಿದ್ದೆ, ನಾವ್ ಹೊಟ್ಟಿನೇ ತುಂಬ್ತಿದ್ದಿಲ್ಲ. ಆದ್ರೆ ಈಗ ನೀವು ಇವು ನೀರ್ ಕೊಟ್ಟ್ಮ್ಯಾಗ ಇದ್ರದಾಗ ಏನದ ಯಾರಿಗ ಗೊತ್ತ ಇದು ಮಹತ್ವ, ಇದ್ರಾಗ ಏನದ ನನಗ್ ಗೊತ್ತಿಲ್ಲ. ಆದ್ರೆ ಫಿಲ್ಟರ್ ನೀರ್ ನಾ ಕುಡ್ದಿಲ್ಲಲ್ಲ, ಫಿಲ್ಟರ್ ನೀರ್ ಇವು ನೀರು ಫಿಲ್ಟರ್ ಇವಲ್ಲ, ಇವು ಕುಡಿದ್ರೆ ಯಾಕೆ ಏನೂ ಆಗಿಲ್ಲ ಅನ್ನೋದು ನನ್ಗೆ ಅದೊಂದು ಡೌಟ್. ಆಕ್ಚುಲಿ ಯಾಕೆ ಆ ನೀರು ಫಿಲ್ಟರ್ ನೀರಿಗೂ ಇದಕ್ಕೂ ವ್ಯತ್ಯಾಸ ಪ್ರಾಪರ್ TDS ಇರುತ್ತೆ ನಿಮ್ಗೆ. ಅಂದ್ರೆ ಆ ಬೋರ್ ವಾಟರ್ ಅಲ್ಲಿ ನಿಮ್ಗೆ 300, 400, 500 ತನ TDS ಇರುತ್ತೆ.
ನಮ್ಮಲ್ಲಿ ಹೆಂಗಂದ್ರೆ 150-200 ಮಾತ್ರ TDS ಇರುತ್ತೆ. ಅದಕ್ಕೆ ಅದು ಸೂಟೇಬಲ್ ಆಗುತ್ತೆ, ದೇಹ ಬೇಗ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಈ ಕ್ಯಾನ್ ವಾಟರ್ ಅಥವಾ RO ವಾಟರ್ TDS ಕಡಿಮೆ ಇರುತ್ತೆ, pH ವ್ಯಾಲ್ಯೂ ಕಡಿಮೆ ಇರುತ್ತೆ, ಅದು ರುಚಿ ಇರ್ತಲ್ಲ, ಮತ್ತೆ ರುಚಿಯಾಗಿರುತ್ತೆ ಬಟ್ ದೇಹಕ್ಕೆ ಅದು ಬಹಳ ಕೆಟ್ಟದಾಗಿರುತ್ತೆ. ಅಮ್ಮ ಕೂಡ ಅದನ್ನೇ ಹೇಳಿದ್ರು, ಅಂದ್ರೆ ನಮ್ಗೆ ಬೇರೆ ವಾಟರ್ ಕುಡಿಯುವಾಗ ಬೇರೆ ಅನಿಸ್ತಾ ಇತ್ತು, ಬಟ್ ಈ ವಾಟರ್ ಕುಡಿಯುವಾಗ ದೇಹಕ್ಕೆ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಕೊನೆಯದಾಗಿ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತಾರೆ ಚರಾಕೆರ್ ಬಗ್ಗೆ? ನೋಡ್ರಿ, ಎಲ್ಲರಿಗಿದು 100% ಪರ್ಫೆಕ್ಟ್ ಇರೋದು ಈ ಶರಕೇರ್. ನೀವು ಎಷ್ಟೇ ಕಷ್ಟ ಅಲ್ಲಿ ಬರೋದು ಹೋಗೋದು ಹೈರಾಣ ಆದ್ರೂ ₹1 ಹೆಚ್ಚು ಕೊಟ್ಟ ಕಿಶನ್ ಬರ್ರಿ, ಇಲ್ಲಿ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಗಾಡಿ ಖರ್ಚಟ್ಟೆ ಲೆಕ್ಕ ಹಾಕ್ಬೇಕು ನಾವು. ಇಲ್ಲಿ ಬಂದ್ರೇನು ಅದು ಕೊಡು ರೊಕ್ಕ, ಇದು ಕೊಡು ರೊಕ್ಕ ಅಂತ ಅವ್ರು ಏನು ಬೇಡಂಗಿಲ್ಲ. ನಾವು ಕೊಟ್ರು ಬಿ ತೊಳಲ್ಲ, ಅವ್ರು ಕೈ ಮುಚ್ಚಿ ಕೊಡ್ತೇವೆ ಅಂದ್ರೂ ಸಾಧ್ಯ ಇಲ್ಲ ಅಂತ ಮಂದಿರ ಇಲ್ಲಿ. ಹೌದಿಲ್ಲ? ಎಲ್ಲರೂ ಹುಡುಗಿಯರಂಗೆ, ಎಲ್ಲ ಮೇಡಮ್ಗಳಂಗೆ, ಸರ್ಗಳಂಗೆ, ಯಾರ ಬಲ್ಲಿ ಬಿ ಏನು ಭೇದ ಭಾವನೆನೇ ಇಲ್ಲ. ಇವ್ರು ಇಷ್ಟೇ ಅಂದ್ರೆ ಇಷ್ಟೇ, ಕೊಡ್ಬೇಕಂದ್ರೆ ಕೊಡ್ಬೇಕು, ಬ್ಯಾಡ ಅಂದ್ರೆ ಬ್ಯಾಡ. ಅವ್ರ ಬಲ್ಲಿ ಏನೋ ನಡೆಯಲ್ರಿ. ಎಲ್ಲರೂ ಇದು ಏನದ ಅದು ಅನ್ನೋದು ಮಹತ್ವ ತಿಳ್ಕೊರಿ. ಮನ್ಯಾಗ ಕೂತ್ರಿ ಏನು ಟೈಮ್ ಪಾಸ್ ಆಗಲ್ಲ, ಏನು ಇಲ್ಲ, ತಿರುಗಿ ಉಲ್ಟಾ ಟೆನ್ಷನ್ ಆಗಿ ಮನ್ಯಾಗ ಭಾಳ ಬರ್ತಾವ. ಆದ್ರೆ ಇಲ್ಲಿ ಬಂದ್ಮ್ಯಾಗ ನಾವು ಭಾಳ ಫ್ರೀ ಆಗಿದ್ದೀವಿ, ಇಬ್ರು ಗಂಡ ಹೆಂಡತಿ. ಬರ್ತೀವಿ, ಊಟ ಮಾಡಿ ಬರ್ತೀವಿ, ಮತ್ತೆ ಸ್ವಲ್ಪ ಲೇಟ್ ಆಗಲ್ಲಕಂದ್ರೆ ಊಟ ತಿಂಡಿ ಮಾಡಿ, ಮನುಷ್ಯ ವೀಕ್ನೆಸ್ ಬರ್ತದ, ಚಕ್ಕರ್ ಬರ್ತದ ಅಂದ್ರೆ ಊಟ ಮಾಡೇ ಬರ್ತೀವಿ. ಈಗ ಬಂದ್ಬಿಟ್ಟಿವಿ ಅಂದ್ರೆ ಮತ್ತೆ 3-4 ಇರ್ತಾನ, ನಮ್ಗೆ ಹಸು ಆಗಲ್ಲ, ನೀರಡಕ್ಕಾಗಲಿ, ಇದ್ರಾಗೆ ನಾವು ನೀರಡಕ್ಕೆ ಹಾರ್ಬಿಡ್ತಾವ. ಯಾವ್ದು ಹಸು ಇಲ್ಲ, ನೀರಡಕ್ಕೆ ನಮ್ಗೆ ಹಸುನೇ ಆಗಲ್ಲ. ಇನ್ನ ಎಟ್ಟು ತಡ ಮಾಡಿ ಕೊಟ್ಟರು ಬಿ ನಾವು ಇನ್ನ ಕುಂಡಿರ್ತೇವೆ ಇಲ್ಲಿ. ಮನಿಗ್ ಹೋದ್ರೆ ಏನದಪ್ಪ ಅಂದಿದೇವ್ ನಾವು, ಮನಸ್ಸಿಗೆ ಇದೇ ತಿಳ್ಕೊಂಡಿದೇವ್ ನೋಡ್ರಿ. ಆದ್ರೂ ನೀವು ಯಾರು ಬಿಡಬೇಡ್ರಿ, ಬರ್ರಿ, ಸಂತೋಷವಾಗಿರ್ರಿ. ನೀವು ಸಂತೋಷವಾಗಿರ್ಬೇಕಾದ್ರೆ ಶರಕೇರೆ ಕಾರಣ.